ಇನ್ನು ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಮುನಿರತ್ನ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕ್ಷೇತ್ರಕ್ಕೆ ಹೋಗಬಾರದು ಅಂತ ಹೀಗೆ ಮಾಡ್ತಾ ಇದ್ದಾರೆ. ಘಟನೆ ನಡೆದಾಗ ರವಿ ನನಗೆ ಕರೆ ಮಾಡಿ ವಿಚಾರಿಸಿದ್ರು. ನಿಮ್ಮ ಜೊತೆ ಪಕ್ಷ ಇದೆ, ನಾವಿದ್ದೇವೆ ಅಂತ ಹೇಳಿದ್ರು. ಕುಸುಮಾ ಅವರೇ ವಿದ್ಯಾವಂತರು ಅಂತ ಹೇಳಿಕೊಂಡಿದ್ದೀರಿ, ಆದ್ರೆ ಇಂತಹದಕ್ಕೆಲ್ಲ ಪ್ರಚೋದನೆ ಕೊಡಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿ.ಟಿ. ರವಿ ಅವರು ನನ್ನ ಮೇಲೆ ಹಲ್ಲೆ ಮಾಡಿದ ಕೂಡಲೇ ದೂರವಾಣಿ ಕರೆ ಮಾಡಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಗೂಂಡಾಗಿರಿ ತುಂಬ ದಿನ ಉಳಿಯಲ್ಲ. ನಿಮ್ಮ ಜೊತೆಗೆ ನಾವಿದ್ದೀವಿ. ಈಗಾಗಲೇ ದೆಹಲಿ ಮಟ್ಟದಲ್ಲೂ ಸಹ ಎಲ್ಲರ ಗಮನಕ್ಕೂ ತಂದಿದ್ದೀನಿ. ನಡೀತಾ ಇರೋಂಥ ಇಲ್ಲಿನ ಎಲ್ಲ ವಿಷಯಗಳನ್ನೂ ಸಹ ದೆಹಲಿಗೆ ತಲುಪಿಸ್ತಾ ಇದ್ದೀನಿ, ಮಾತನಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಪಕ್ಷ ಇದೆ, ನಾವೆಲ್ಲರೂ ಇದ್ದೀವಿ. ಧೈರ್ಯದಿಂದ ನೀವಿರಿ, ಹೆದರುವಂಥದ್ದೇನೂ ಇಲ್ಲ. ಒಬ್ಬ ಶಾಸಕನ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬ ಶಾಸಕನ ಕ್ಷೇತ್ರದಲ್ಲಿ ಬರಬಾರ್ದು ಅನ್ನೋಂಥ ಒಂದು ಸಂಚು ಮಾಡ್ತಾ ಇದ್ದಾರೆ. ನಾನು ವಿರೋಧ ಪಕ್ಷದವರಿಗೆ ಮತ್ತು ಇಲ್ಲಿನ ಶಾಸಕರಾಗಲೇಬೇಕು ಅಂತ ಆಕಾಂಕ್ಷಿಯಾಗಿರ್ತಕ್ಕಂತಹ ಒಂದು ಹೆಣ್ಣು ಮಗಳು ಕುಸುಮಾಗೊಂದು ಕಿವಿ ಮಾತು ಹೇಳ್ತೀನಿ. ಈ ರೀತಿ ಇದಕ್ಕೆಲ್ಲ ಪ್ರಚೋದನೆ ಕೊಡಬೇಡಿ. ನೀವು ವಿದ್ಯಾವಂತರು ಅಂತ ಹೇಳ್ಕೊಂಡಿದ್ದೀರಿ, ಬುದ್ಧಿವಂತರು ಅಂತ ಹೇಳ್ಕೊಂಡಿದ್ದೀರಿ. ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ವಿದ್ಯಾವಂತರಾಗಿರೋದಕ್ಕೆ ಇಷ್ಟು ಕೆಳಮಟ್ಟದ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ನೀವು ಕ್ಷೇತ್ರದಲ್ಲಿ ಒಬ್ಬ ಶಾಸಕನ, ಇವತ್ತು ಸಚಿವರು ನಿಮ್ಮ ಕೈಯಲ್ಲಿದ್ದಾರೆ, ಮಾಜಿ ಸಂಸದರು ನಿಮ್ಮ ಕೈಯಲ್ಲಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನೀವು ಸಹಾಯ ಮಾಡೋಕ್ಕೆ ಅನುದಾನ ಕೊಡಿಸ್ಕೊಡಿ, ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ. ನೀವು ಇಂಥ ಕೆಲಸ ನಾನು ಮಾಡ್ತೀನಿ ಅಂತ ಜನರ ಮುಂದೆ ತೊಗೊಂಬನ್ನಿ. ಇವತ್ತು ಸಂಸದರು, ಮಾಜಿ ಸಂಸದರು ಡಿ.ಕೆ. ಸುರೇಶ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ. ಯಾಕಂದರೆ ನೀವು ವರ್ಗಾವಣೆ ಪತ್ರಗಳನ್ನೆಲ್ಲ ಕೊಡ್ತೀರಿ ಅಂದರೆ ನಿಮ್ಮ ಮಾತು ಕೇಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನಿಂತಿರೋ ಕೆಲಸಗಳನ್ನ ಮಾಡಿಸ್ಕೊಡಿ. ಮುಂದಕ್ಕೆ ಸಮಾಜಕ್ಕೆ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದೇನಾಗಬೇಕು ಅದನ್ನು ಮಾಡಿಸ್ಕೊಡಿ. ಅದು ಬಿಟ್ಟು ಮುನಿರತ್ನನ ಮೇಲೆ ಹಲ್ಲೆ ಮಾಡಿರಿ, ಮುನಿರತ್ನನ ವಿರುದ್ಧ ಪೋಸ್ಟರ್ ಅಂಟಿಸ್ರಿ, ಮುನಿರತ್ನನಿಗೆ ಚಪ್ಪಲಿ ಹಾರ ಹಾಕಿ, ಮುನಿರತ್ನನಿಗೆ ಮಸಿ ಬಳಿರಿ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವಿದ್ಯಾವಂತರಾಗಿ ಇದು ನಿಮಗೆ ಶೋಭೆ ತರಲ್ಲ. ಇದನ್ನು ನೀವು ಸರಿ